ಜೈ ಹಿಂದ್. ನೋಡ್ರಿ ಈ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರ ವರ್ಕ್ ಬಗ್ಗೆ ಟೈಮ್ ಅಂಡ್ ವರ್ಕ್ ಏನೈತಲ್ಲ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ ಮೇನ್ ಇಂಪಾರ್ಟೆಂಟ್ ಇವಾಗ ನಾನು ಆಲ್ರೆಡಿ GK ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ರೀಸನಿಂಗ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. GK ವಿಡಿಯೋಸ್ ಗಳು 1 ರಿಂದ ಸ್ಟಾರ್ಟ್ ಆಗಿದೆ. ರೀಸನಿಂಗ್ ವಿಡಿಯೋಸ್ ಗಳು 51 ರಿಂದ ಸ್ಟಾರ್ಟ್ ಆಗ್ತಿದಾವ. ಆಮೇಲೆ ಇವಾಗ ಮೆಥಮೆಟಿಕ್ಸ್ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನ ನಾನು 81 ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೋಟಲ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಷ್ಟರೊಳಗಡೆ ಸೀರಿಯಲ್ ಆಗಿ ಸಿಗ್ಬೇಕು ಅಂತಂದೇಳಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಟೈಮ್ ಅಂಡ್ ವರ್ಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಓಪನ್ ಅಪ್ ಆಗಿ ಹೇಳ್ಬೇಕಪ್ಪ ಅಂತಂದ್ ಹೇಳಿದ್ರೆ RPF ಕ್ವಶನ್ ಪೇಪರ್ ಎಲ್ಲೂ ಸಿಗ್ತಾ ಇಲ್ಲ. ಆನ್ಲೈನ್ ಟೆಸ್ಟ್ ಗಳನ್ನ ನಾನು ಆಲ್ರೆಡಿ ರೆಡಿ ಮಾಡಿದೀನಿ, ಇನ್ನು ಮಾಡ್ತಾ ಇದ್ದೀನಿ. ಸೊ ಮೇ 15ರಿಂದ ಏನಪ್ಪಾ ಅಂತಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತಿದಾವ. ಸೊ ಟೆಸ್ಟ್ ಗಳನ್ನ ತಗೊಳ್ರಿ. ಎಲ್ಲಾ ಕ್ಲಾಸಸ್ ಗಳ ಫ್ರೀ ಆಗಿದಾವ, ಬಟ್ ಅದ್ರ ಆನ್ಲೈನ್ ಕ್ಲಾಸಸ್ ಗಳಿಗೆ ₹300 ಫೀಸ್ ಅಷ್ಟೇ ಐತೆ ಟೋಟಲ್ ಎಲ್ಲಾ ಸೇರಿ. ಎಕ್ಸಾಮ್ಸ್ ಗಳನ್ನ ತಗೊಳ್ರಿ. ನಿಮ್ಗ್ ಕ್ವಶನ್ ಪೇಪರ್ ಯಾವ ತರ ಬರ್ತಾವ, ಕ್ವಶನ್ಸ್ ಗಳು ಹೆಂಗಿರ್ತಾವ, ಟೈಮಿಂಗ್, ಆಮೇಲೆ ರೀಸನಿಂಗ್ ಕ್ವಶನ್, ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಗಳು, ಗ್ರಾಫ್ ಕ್ವಶನ್ಸ್ ಗಳು ಎಲ್ಲಾನು ಏನಪ್ಪಾ ಅಂತಂದ್ರೆ ಈಸಿಯಾಗಿ ಗೊತ್ತಾಗ್ತಾವ. ಸೊ ನಿಮಗ್ ಬೇಕು, ಬರೀಲೇಬೇಕು ಅಂತಂದ್ ಹೇಳಿದ್ರೆ ಸೊ 8496868637 ಈ ನಂಬರ್ಗೆ ಏನಪ್ಪಾ ಅಂತಂದ್ರೆ ವಾಟ್ಸ್ಆಪ್ ಮಾಡ್ರಿ. ನಿಮಗ್ ಬೇಡ ಅಂತಂದ್ ಹೇಳಿದ್ರೆ ವಾಟ್ಸ್ಆಪ್ ಮಾಡಕ್ ಹೋಗ್ಬೇಡ್ರಿ, ಕಾಲ್ ಮಾಡಕ್ ಹೋಗ್ಬೇಡ್ರಿ. ಕ್ಲಿಯರ್ ಯಾಕಂತಂದ್ ಹೇಳಿದ್ರೆ ನಾನು ಕ್ಲಾಸಸ್ ಗಳನ್ನ ಮಾಡ್ತಾ ಇರ್ತೀನಿ. ಸೊ ಎಲ್ರಿಗೂ ರಿಪ್ಲೈ ಕೊಡಕ್ ಆಗಲ್ಲ. ಯಾರ್ ಎಕ್ಸಾಮ್ಸ್ ಗಳನ್ನ ಬರೀತೀರಾ ಸೊ ಅವ್ರಷ್ಟೇ ಏನಪ್ಪಾ ಅಂತಂದ್ ಹೇಳಿದ್ರೆ ಮೆಸೇಜ್ ಗಳನ್ನ ಹಾಕಿ. ಸೊ ಕ್ಲಿಯರ್ ಎಲ್ರಿಗೂ? ಎಸ್. ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಟೈಮ್ ಅಂಡ್ ವರ್ಕ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸಿಯಾಗಿ ಸಾಲ್ವ್ ಮಾಡಾಕ ಸೊ ನನ್ನ ಹತ್ರ ಟ್ರಿಕ್ಸ್ ಗಳಿದಾವ. ಒಂದ್ಸರಿ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾನು ಇದ್ರ ವಿಡಿಯೋದಲ್ಲಿ ಕೆಲವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ನಿಮ್ಗ ಇನ್ನೂ ಡೀಟೇಲ್ ಆಗಿ ಬೇಕು ಅಂತಂದ್ ಹೇಳಿದ್ರೆ ಸೊ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ಟೈಪ್ 1 ಕ್ವಶನ್ಸ್, ಟೈಪ್ 2 ಕ್ವಶನ್ಸ್, ಅದಾದ ನಂತರ ಈ ತರ ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ 5 ಟೈಪ್ಸ್ ಗಳು ಬರ್ತಾವ. ಈ 5 ಟೈಪ್ಸ್ ಗಳನ್ನ ನೀವು ನೋಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ 2 ರಿಂದ 3 ಕ್ವಶನ್ಸ್ ಗಳು ಎವ್ರಿ ಎಕ್ಸಾಮ್, ಇದೊಂದೇ ಎಕ್ಸಾಮ್ ಅಲ್ಲ, ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಬರ್ತಾವ. ನಾವು ನೋಡ್ತಾ ಹೋಗೋಣ. ನಿಮ್ಗೆ ಏನ್ ಬರ್ಬೇಕು, LCM ಕಂಡುಹಿಡಿಯೋದೊಂದು ಗೊತ್ತಾದ್ರೆ ಸಾಕು. ನಿಮ್ಗೆ LCM ಕಂಡುಹಿಡಿಯೋದೊಂದು ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಸಾಕು. ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟ್ರಿಕ್ ಗೊತ್ತಾಗುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ನೋಡ್ರಿ ಆ ವಿಡಿಯೋಸ್ ಗಳದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಟೈಪ್ 1, ಟೈಪ್ 2, ಟೈಪ್ 3 ಕ್ವಶನ್ಸ್ ಗಳು ಏನಿದಾವೆ, ವಿಡಿಯೋಸ್ ಗಳಿದಾವಲ್ಲ ಅವುಗಳನ್ನ ಹಾಕಿರ್ತೀನಿ. ಸೊ ಇಲ್ಲಿ ನೋಡ್ರಿ, ಎರಡನೇ ಕ್ವಶನ್, ಒಂದನೇ ಕ್ವಶನ್ ಹೋಗೋಕ್ಕಿಂತ ಎರಡನೇ ಕ್ವಶನ್ ನಾನು ಇದು ಮಾಡ್ತೀನಿ. ಇಲ್ಲಿ ನಂಬರ್ ಗಳನ್ನ ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ರಿ. ನಾನು ಯಾವಾಗ ಸ್ಲೈಡ್ ಮಾಡುವಾಗ ಮಾಡಿರೋದು. ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. A, B ಮತ್ತು C ಒಂದು ಕೆಲಸವನ್ನ ಕ್ರಮವಾಗಿ 8, 10, 12 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಇಷ್ಟು ಸಾಕು. ಇಲ್ಲಿ ಏನ್ ಮಾಡಿದಾನೆ, ಎ ಇದ್ದಾವ ಎಷ್ಟ್ ದಿನದಾಗ, 8 ದಿನದಾಗ. ಬಿ ಇದ್ದಾವ ಏನಂತಂದ್ರೆ 10 ದಿನದಾಗ. ಸಿ ಇದ್ದಾವ 12 ದಿನದಾಗ ಏನಂತಂದ ಹೇಳಿದ್ರೆ ಒಂದ್ ಕೆಲಸವನ್ನ ಪೂರ್ಣಗೊಳಿಸ್ತಾರ. ಇವಾಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ, ಸಿಂಪಲ್ ಆಗಿ ಬರ್ಕೊಳ್ಳೋದು. ಈ 3 ಜನ ಇದಾರಲ್ಲ, 3 ಜನರನ್ನ ಈ ತರ ಬರ್ಕೊಳ್ರಿ. ಇವ್ರು ಸಪ್ರೇಟ್ ಸಪ್ರೇಟ್ ಆಗಿ ವರ್ಕ್ ಮಾಡ್ತಿದಾರೆ, ಅದಕ್ಕೆ ಸಪ್ರೇಟ್ ಸಪ್ರೇಟ್ ಆಗಿ. ಇವ್ನ ಎಷ್ಟ್ ದಿನದಾಗ, 8 ದಿನದಾಗ. ಇವ್ನ ಎಷ್ಟ್ ದಿನದಾಗ, 10 ದಿನದಾಗ. ಇವ್ನ ಎಷ್ಟ್ ದಿನದಾಗ, 12 ದಿನದಾಗ ಅಂತ ಹೇಳಿ. ಇದು ಫಸ್ಟ್ ಸ್ಟೆಪ್. ಇಷ್ಟು ಬರ್ಕೊಂಡ್ರ ನೆಕ್ಸ್ಟ್ ಏನ್ ಕೇಳಿದ್ರ, ಅವರೆಲ್ಲರೂ ಒಟ್ಟಿಗೆ ಸೇರಿ ಅಂದ್ರೆ A+B+C 3 ಜನ ಒಟ್ಟಿಗೆ ಸೇರಿ ಅದೇ ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರ ಅಂತ ಕ್ವಶನ್ ಕೇಳಿದ್ರೆ. ಕ್ವಶನ್ ನಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಇಷ್ಟು ನಾವು ಬರ್ಕೊಂಡ್ವಿ. ಇವಾಗ ನಾವೇನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇಲ್ಲಿ ದಿನಗಳನ್ನ ಕೊಟ್ಟಿದಾನಲ್ಲ, ಸೊ ಇವುಗಳ್ದೇನಪ್ಪಾ ಅಂತಂದ ಹೇಳಿದ್ರೆ 8, 10, 12 ಲಸ ತಕ್ಕೋಬೇಕು. ಲಸ ತಕೊಂಡ್ರೆ ಎಷ್ಟು ಬರುತ್ತೆ ನೋಡ್ರಿ. ಸೊ 2×4 = 8, 2×5 = 10, 2×6 = 12. ಮತ್ತೆ 2ರಿಂದ ಡಿವೈಡ್ ಆಗುತ್ತೆ ನೋಡ್ರಿ. 2×2 = 4, 5 ಆಗಂಗಿಲ್ಲ, ಹಂಗೆ ಇಟ್ಕೊಂಡ್ವಿ. 2×3 = 6. ನೆಕ್ಸ್ಟ್ ಏನಾದ್ರು ಡಿವೈಡ್ ಆಗತ್ತ, ಆಗಂಗಿಲ್ಲ. ಸೊ 2×2 = 4, 4×8 = 8, 5 × 40, 43 ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 120. ಇಲ್ಲಿ 120 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು LCM ಬಂತು. ಇದನ್ನ ಬರ್ಕೋಬೇಕು. ಇದಕ್ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಒಟ್ಟು ಕೆಲಸ ಅಂತ ಕರಿತೀವಿ. ಇದಕ್ಕೆ ಏನ್ಗಿಂತ ಕರಿತೀವಿ ನಾವು, ಒಟ್ಟು ಕೆಲಸ. ನಾವು LCM ತೆಗೆದ್ವಿ ಅಂತಂದ್ ಹೇಳಿದ್ರೆ ಅದು ಒಟ್ಟು ಕೆಲಸ. ಈಗ ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕು, ಈಸಿ ಸಿಂಪಲ್ ಆಗಿ ಇವರು ಒಂದೊಂದ್ ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಅಂತಂದ್ ಕಂಡಿಡ್ಬೇಕು. ಎಷ್ಟು ಯೂನಿಟ್ ಗಳನ್ನ ಕೆಲಸ ಮಾಡ್ತಾರ ಅಂತಂದ್ ಕಂಡಿಡಿದ್ರೆ ಕೆಲಸ ಮುಗೀತು. ಸೊ ಎ ಇದ್ದವ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಒಂದ್ ದಿನಕ್ಕ, ಹಂಗ್ ಮಾಡ್ಕೋಬೇಕಂದ್ರೆ ಏನು, 120 ಡಿವೈಡೆಡ್ ಬೈ ಟೋಟಲ್ ಕೆಲಸ ಡಿವೈಡೆಡ್ ಬೈ ಅವ್ನ್ ಮಾಡಿರೋ ದಿನಗಳು ಡಿವೈಡೆಡ್ ಬೈ 8 ಮಾಡ್ರೆ ಮುಗಿದೋಯ್ತು. ನಮ್ಗೆ ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ ನೋಡ್ರಿ. ಸೊ 8 ಡಿವೈಡೆಡ್ ಬೈ ಇದು ಮಾಡಿದ್ವಿ ಅಂತಂದ್ ಹೇಳಿದ್ರೆ 2×4 = 8, 2×6 = 12, ಆಮೇಲೆ 4×1 = 4, 15 ಅಂದ್ರೆ 15 ಯೂನಿಟ್ ಕೆಲಸ ಮಾಡ್ತಾನ. ಇದು ನಮಗ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್.
ಸೊ ಬೇರೆ ಸ್ಕೆಚ್ ತಗೋತೀನಿ ನೋಡ್ರಿ. ಈ 15 ಯೂನಿಟ್ ಏನಪ್ಪಾ ಅಂತಂದ ಹೇಳಿದ್ರ ಅವ್ನ್ ಕೆಲಸ ಮಾಡ್ತಾನ, ಯೂನಿಟ್ ಕೆಲಸ ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾನ ಅಂತಂದೇಳಿ. ಸೊ ಬಿ ಎಷ್ಟ್ ಮಾಡ್ತಾನ, 120 ಡಿವೈಡೆಡ್ ಬೈ 10 ಮಾಡ್ಕೊಡ್ರಿ, 11 10 12 ಇವನ್ 12 ಯೂನಿಟ್ ಕೆಲಸ ಮಾಡ್ತಾನ. ಆಮೇಲೆ ಸಿ ಎಷ್ಟ್ ಮಾಡ್ತಾನ, 120 ಡಿವೈಡೆಡ್ ಬೈ 12 ಮಾಡ್ರಿ ಅಂತಂದ್ ಹೇಳಿದ್ರ ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರ 10 ಯೂನಿಟ್. ನಮ್ಗೆ ಇವಾಗ ಏನ್ ಕೇಳಿದಾರ, ಟೋಟಲ್ ಆಗಿ 3 ಜನ ಸೇರ್ಬಿಟ್ಟು ಎಷ್ಟು, ನಾವ್ 3 ಜನ ಈಗ ಎ ಇದ್ದಾವ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 15 ಯೂನಿಟ್ ಮಾಡ್ತಾನ. ಬಿ ಇದ್ದವ ಎಷ್ಟ್ ಮಾಡ್ದ, 12 ಯೂನಿಟ್. ಸಿ ಇದ್ದವ ಎಷ್ಟ್ ಮಾಡ್ದ, 10 ಯೂನಿಟ್. ಹಂಗಾದ್ರೆ 3 ಜನ ಸೇರ್ಬಿಟ್ಟು ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಇವಾಗ ಇದನ್ನೆಲ್ಲ ಕೂಡ್ಸ್ಕೊಡ್ರಿ. ಎಷ್ಟಾಗತ್ತೆ ಇದು, 15 ಪ್ಲಸ್ 12 ಅಂತಂದ್ ಹೇಳಿದ್ರೆ 27 37. ಸೊ ಟೋಟಲ್ ಆಗಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ 37 ಯೂನಿಟ್ ಕೆಲಸ ಮಾಡ್ತಾರ. ಸೊ ಇವ್ರು 3 ಜನ ಸೇರ್ಬಿಟ್ಟು ಅಂತ ಕೇಳಿದಾರ. ಎಸ್, 3 ಜನ ಸೇರ್ಬಿಟ್ಟು ಎಷ್ಟ್ ದಿನಗಳವರೆಗೆ ಕೆಲಸ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಟ್ಟು ಕೆಲಸ ಡಿವೈಡೆಡ್ ಬೈ ಯೂನಿಟ್. ಸೊ ಒಟ್ಟು ಕೆಲಸ ಎಷ್ಟೈತಿ, 120 ಡಿವೈಡೆಡ್ ಬೈ ಎಷ್ಟು ಯೂನಿಟ್ ಮಾಡ್ತಾರ ಒಂದ್ ದಿನಕ್ಕೆ, 37. ಹಂಗಾದ್ರೆ ಎಷ್ಟು ಈ ದಿನಗಳಾಯ್ತು ಟೋಟಲ್ ಆಗಿ, ನೀವು ಡಿವೈಡ್ ಆಗಿದ್ರೆ ಡಿವೈಡ್ ಮಾಡ್ರಿ, ಇಲ್ಲ ಅಂತಂದ್ರೆ ಹಂಗ ಇಟ್ಬಿಟ್ರಿ. 120 ಡಿವೈಡೆಡ್ ಬೈ 37 ದಿನಗಳೇನಪ್ಪಾ ಅಂತಂದ್ರೆ ಕೆಲಸ ಮಾಡ್ತಾರೆ. ಇದೇನಪ್ಪಾ ಅಂತಂದ್ರೆ ನಿಮ್ಗೆ ಆಪ್ಷನ್ ದಾಗ ಐತೆ. ಸೊ ಇದೇನಪ್ಪಾ ಅಂತಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಕ್ವಶನ್ RPO. ಕ್ಲಿಯರ್? ಸೊ ಇಷ್ಟೇ ಮಾಡ್ಬೇಕು. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಎಲ್ಲಾ ವಿಡಿಯೋಸ್ ಗಳು ಇದಾವೆ, ಆರಾಮಾಗಿ ನೋಡ್ಕೊಂತ ಹೋಗ್ರಿ. ಕ್ಲಿಯರ್ ಎಲ್ರಿಗೂ? ಇನ್ನೊಂದ್ಸರಿ ನೋಡ್ರಿ. ಎಸ್, ಇವಾಗ ಇನ್ನೊಂದ್ ಕೆಲಸ ಐತ್ ನೋಡ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್. ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಇಲ್ಲಿ ಏನ್ ಕೇಳ್ಕೊಟ್ಟಿದಾನ, ಎ ಬಿ ಸಿ ಏನ್ ಟೋಟಲ್ ಆಗಿ ಏನಂದ್ರ ಎ ಬಿ ಸಿ ಕ್ರಮವಾಗಿ ಏನಂತ ಹೇಳಿದ್ರೆ ಒಂದ್ರಂತ ಒಬ್ರು ಕೆಲಸ ಮಾಡ್ತಾರ. ಪ್ರತಿಯೊಬ್ರು ಒಂದ್ ಕೆಲಸವನ್ನ 10 16 12 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರ. ಇಷ್ಟ ಆಯ್ತು. ಎ ಬಿ ಸಿ ಗಳೇನಂತಂದ ಹೇಳಿದ್ರೆ 10 16 12 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾರ. ಬರ್ಕೊಡ್ರಿ. ನಾವ್ ಹಂಗ ಬರ್ಕೋಬೇಕು, ಎ ಬಿ ಸಿ ಅಂತಂದ ಹೇಳ್ಬಿಟ್ಟು 10 16 12 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಇಷ್ಟಾದ ನಂತರ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ಎ ಬಿ ಸಿ ಎ ಬಿ ಸಿ ಎ ಬಿ ಸಿ ಇಂತ 3 ಸೈಕಲ್ ಗಳಲ್ಲಿ ಕೆಲಸ ಮಾಡಿದ ನಂತರ ಎ ಮತ್ತು ಸಿ ಏನಂತಂದ ಹೇಳಿದ್ರೆ ಬಿಟ್ಬಿಡ್ತಾರ. ಅವಾಗ ಬಿ ಒಬ್ನೇ ಉಳಿದ್ ಕೆಲಸ ಮಾಡ್ಬೇಕು. ಎಷ್ಟ್ ದಿನದಾಗ ಮಾಡ್ತಾರ ಅಂತಂದೇಳಿ ಎಲ್ರಿಗೂ ಕ್ವಶನ್ ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ನಾವೇನ್ ಮಾಡ್ಬೇಕು, ಸೊ ಫಸ್ಟ್ ದಿನ ಏನಂತಂದ ಹೇಳಿದ್ರೆ ಎ ಬಿ ಸಿ ವರ್ಕ್ ಮಾಡ್ತಾರ. ನೆಕ್ಸ್ಟ್ ಯಾರು ಮಾಡ್ತಾರ, ಎ ಬಿ ಸಿ ವರ್ಕ್ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಯಾರು ಮಾಡ್ತಾರ, ಎ ಬಿ ಸಿ ವರ್ಕ್ ಮಾಡ್ತಾರ. ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಂದ ಎ ಮತ್ತು ಸಿ ಇಬ್ರು ಹೊರಟೋಗ್ತಾರ. ಆಮೇಲೆ ನೆಕ್ಸ್ಟ್ ಬಿ ಮಾಡ್ಕೋತ ಹೋಗ್ತಾನ. ಸೊ ಉಳಿದಿರೋ ಕೆಲಸವನ್ನ ಎಷ್ಟ್ ದಿನದಲ್ಲಿ, ಇದೆಷ್ಟ್ ದಿನ, ಒಂದ್ ದಿನ, ಇದೆಷ್ಟ್ ದಿನ, ಒಂದ್ ದಿನ, ಇದೆಷ್ಟ್ ದಿನ, ಒಂದ್ ದಿನ, ಉಳಿದ ಎಷ್ಟ್ ದಿನದಾಗ ಮುಗಿಸ್ತಾ ಬಿ ಅಂತಂದ ಹೇಳಿ ನಮಗ್ ಕ್ವಶನ್ ಕೇಳಿದ್ರ. ಕ್ಲಿಯರ್ ಎಲ್ರಿಗೂ? ಇವಾಗ ನಾವೇನ್ ಮಾಡ್ಬೇಕು, ಒಟ್ಟು ಕೆಲಸವನ್ನ ಕಂಡುಹಿಡಿಬೇಕು. ಒಟ್ಟು ಕೆಲಸವನ್ನ ಕಂಡುಹಿಡ್ಬೇಕಂದ್ರ ನಾವೇನ್ ಮಾಡ್ಬೇಕು, 10 16 12 ಏನ್ ಕೊಟ್ಟಿದ್ದಾನಲ್ಲ ಇದ್ರದ್ದು ಲಸ ತಕೋಬೇಕು. ಎಷ್ಟಾಗತ್ತ, 2 5 10, 2 8 16, 2 6 12. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2 4 8, 2 3 6 ಇಷ್ಟೇ. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. ಸೊ 2 5 4, 4 5 20, 24 ಎಷ್ಟಾಗತ್ತ, 80, 83 ಎಷ್ಟಪ್ಪಾ ಅಂತಂದ ಹೇಳಿದ್ರೆ 240. ಸೊ ಟೋಟಲ್ ಕೆಲಸ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 240. ಇವಾಗ ಏನ್ ಮಾಡ್ಬೇಕು, ಎ ಬಿ ಮತ್ತು ಸಿ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಕಂಡುಹಿಡ್ಬೇಕು. ಇವಾಗ ಯೂನಿಟ್ ಕೆಲಸವನ್ನ ಹೆಂಗ್ ಕಂಡುಹಿಡ್ತೀರಿ, ಒಟ್ಟು ಕೆಲಸ ಡಿವೈಡೆಡ್ ಬೈ ಎಷ್ಟು ದಿನ ತಗೊಂಡ. ಸೊ ಮಾಡ್ರಿ ಅಂತಂದ್ ಹೇಳಿದ್ರೆ ಎಷ್ಟು ಬಂತು ಸರ್, 24 ಯೂನಿಟ್ ರೀ. ಸೊ ಇವಂದ್ ಎಷ್ಟು ಬರುತ್ತೆ ನೋಡ್ರಿ, 240 ಡಿವೈಡೆಡ್ ಬೈ 16 ಎಷ್ಟು ಬರುತ್ತೆ ನೋಡ್ರಿ. ಸೊ 4 4 16, 4 6 24, ಮತ್ತೆ 4 1 4 15 15 ಯೂನಿಟ್. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ, 240 ಡಿವೈಡೆಡ್ ಬೈ 12 ಮಾಡ್ರಿ ಅಂತಂದ ಹೇಳಿದ್ರೆ 20 ಯೂನಿಟ್. ಟೋಟಲ್ ಏನಂತಂದ ಹೇಳಿದ್ರೆ ಎ ಇದ್ದಾವ ಬರ್ಕೊಡ್ರಿ, ಸೈಡ್ ನಡೆದೈತಿ. ಎ ಇದ್ದಾವ 24 ಯೂನಿಟ್, ಬಿ ಇದ್ದಾವ 15 ಯೂನಿಟ್. ಒಂದ್ ದಿನಕ್ಕಿದು, ಒಂದು ದಿನಕ್ಕೆ. ಸೊ ಅದಾದ ನಂತರ ಸಿ ಇದ್ದ ಎಷ್ಟಂತಂದ ಹೇಳಿದ್ರೆ 20 ಯೂನಿಟ್ ಕೆಲಸಗಳನ್ನ ಮಾಡ್ತಾರ. ಇಲ್ಲಿ ನೋಡ್ರಿ ಟೋಟಲ್ ಕೆಲಸ ಎಷ್ಟೈತೆ ನಮ್ದು, 245. ಇವ್ರು ಏನ್ ಮಾಡಿದಾರ, ಒಂದ್ ದಿನಕ್ಕೆ ಎ ಬಿ ಸಿ ತರ ಇವ್ರು ಏನಂತಂದ ಹೇಳಿದ್ರೆ ಆಲ್ರೆಡಿ ಸೈಕಲ್ ಪ್ರಕಾರ ಕೆಲಸ ಮಾಡಿದಾರ. ಇಲ್ಲಿ ನೋಡ್ರಿ ಎ ಇದ್ದವ ಎಷ್ಟ್ ಮಾಡ್ದ, ಸೊ ಎ ಇದ್ದವ ಎಷ್ಟ್ ಮಾಡ್ದ, ಇಲ್ಲಿ ಇದನ್ನೆಲ್ಲ ಕೂಡ್ಸ್ಕೊಂಡ್ಬಿಡ್ರಿ. ಎ ಪ್ಲಸ್ ಬಿ ಪ್ಲಸ್ ಸಿ ಸಿಕ್ಬಿಡುತ್ತ. ಆಮೇಲೆ ನೋಡಕ್ ಬರುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಗತ್ತೆ ನೋಡ್ರಿ. 24 15 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 39 ಪ್ಲಸ್ 59 ಆಯ್ತು. ಟೋಟಲ್ 59 ಯೂನಿಟ್. ಇವ್ರು 3 ಜನ ಮಾಡಿದಾರ ಅಂತಂದ್ ಹೇಳಿದ್ರೆ 59 ಯೂನಿಟ್. ಇವ್ರು 3 ಜನ ಮಾಡಿದಾರ ಅಂತಂದ್ ಹೇಳಿದ್ರೆ 59 ಯೂನಿಟ್. ಆಮೇಲೆ ಇವ್ರು 3 ಜನ ಮಾಡಿದಾರ ಅಂತಂದ್ ಹೇಳಿದ್ರೆ 59 ಯೂನಿಟ್. ಟೋಟಲ್ ಕೆಲಸದಲ್ಲಿ ಇಷ್ಟ ಕೆಲಸ ಮುಗಿದೈತೆ. ಇಷ್ಟ ಕೆಲಸ ಮುಗಿದೈತೆ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ ಈಗ, ಉಳಿದಿರೋ ಕೆಲಸ ಎಷ್ಟು, 240 ಮೈನಸ್ 59 59 59 ಎಷ್ಟಾಗತ್ತ, ಎಷ್ಟಾಗತ್ತ ನೋಡ್ರಿ, 177 ಮೈನಸ್ 177 ಮಾಡ್ರಿ. ಇವಾಗ ಕೆಲಸ ಆಗಿರೋದು ಏನಂತಂದ್ ಹೇಳಿದ್ರೆ 177 ಆಗಿತ್ತೆ, ಮೈನಸ್ ಮಾಡ್ರಿ. ಉಳಿದಿರೋ ಕೆಲಸವನ್ನ ಬಿ ಮಾತ್ರ ಮಾಡ್ತಾನ. ಅವಾಗ ಕಂಡು ಹಿಡಿಬೇಕಲ್ಲ. ಇದು 3 ಆಯ್ತು. ಅದಾದ ನಂತರ ನೆಕ್ಸ್ಟ್ 14 8 ಕಳೆದ್ರೆ 6,
ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಟೋಟಲ್ ಎಷ್ಟು ಯೂನಿಟ್ ಉಳಿತಪ್ಪ ಅಂತಂದ ಹೇಳಿದ್ರೆ 63 ಯೂನಿಟ್ ಕೆಲಸ ಉಳ್ದೈತೆ. ಸೊ ಬಿ ಇದ್ನ ಒಬ್ಬ ಮುಂದ್ ಮಾಡ್ಬೇಕಲ್ಲ, ಬಿ ಒಬ್ಬನೇ ಉಳಿದ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾ ಅಂತ ಕ್ವಶನ್ ಕೇಳಿದಾರೆ. ಇದು ಟೋಟಲ್ ಆಗಿ ಎಷ್ಟು ಯೂನಿಟ್? 63 ಯೂನಿಟ್ ಕೆಲಸ ಉಳ್ದೈತೆ. ಅವನು ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ? ಬಿ ಇದ್ದ 15 ಯೂನಿಟ್ ಮಾಡ್ತಾನ. ಸೊ ಡಿವೈಡೆಡ್ ಬೈ ಮಾಡ್ಕೊಡ್ರಿ, ಎಷ್ಟು ಬರುತ್ತೆ ನೋಡ್ರಿ? 15 ಒಂದ್ಲೆ 15 ನಾಲ್ಕಲೆ 60.2 ಅಂದ್ರೆ 15 ಎರಡ್ಲೆ 30. ಸೊ ನಿಮ್ಗೆ ಮಾಡಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಈ ತರ ಮಾಡ್ಕೊಡ್ರಿ. 15 ನಾಲ್ಕಲೆ 60, ಎಷ್ಟು 3 ಉಳಿತು, ಪಾಯಿಂಟ್ ಕೊಟ್ಟು 0 ತಗೊಂಡ್ರಿ, 15 ಎರಡ್ಲೆ 30. ಅಂದ್ರೆ 4.2 ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಕೆಲಸವನ್ನ ಮುಗಿಸ್ತಾನ. ಈ ರೀತಿಯಾಗಿ ಈಸಿಯಾಗಿ ನಾವು ಮಾಡ್ಕೋಬಹುದು. ನಿಮ್ಗೆ ಏನಿಲ್ಲಪ್ಪ, ಜಸ್ಟ್ 40ರಿಂದ 50 ಸೆಕೆಂಡ್ ಟೈಮ್ ತಗೋತಷ್ಟ. ಇಂಥ ಟಫ್ ಕ್ವಶನ್ಸ್ ಗಳು 40ರಿಂದ 50 ಸೆಕೆಂಡ್ ಟೈಮ್ ತಗೊಂತಾವ್. ನಿಮ್ಗೆ ಕರೆಕ್ಟ್ ಆಗಿ ಎಲ್ಲ ಮಾಡೋದು ಗೊತ್ತೈತೆ. ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡತಾನ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ತಗೊಳ್ತಾ ಇದೆ ಅಷ್ಟೇ. ಕ್ಲಿಯರ್ ಎಲ್ರಿಗೂ? ಸೊ ನೀವೇನಂತಂದ್ ಹೇಳಿದ್ರೆ ಆಲ್ರೆಡಿ ಟೈಪ್ 1 ಇಂದ ಹಿಡ್ಕೊಂಡು 5ರವರೆಗೆ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಸಪರೇಟ್ ಆಗಿ ಬೇರೆ ಕಡೆಗೆ. ಕೆಲಸಗಳು ಅಂತಂದ್ ಹೇಳ್ಬಿಟ್ಟು ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳಂತಂದ್ ಹೇಳ್ಬಿಟ್ಟು ಅದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಒಂದ್ 2-3 ಸಾರಿ ನೋಡ್ರು, ನಿಮ್ ಜಾಬ್ ಆಗಕ್ಕೆ ನೀವ ನೋಡ್ಬೇಕು. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾನೆ. 4 ಪುರುಷರು ಅಥವಾ 8 ಮಹಿಳೆಯರು ಒಂದ್ ಕೆಲಸವನ್ನು 12 ದಿನದಲ್ಲಿ ಮುಗಿಸ್ತಾರ. ಸೊ ಹಂಗಾದ್ರ 9 ಪುರುಷರು ಮತ್ತು 6 ಮಹಿಳೆಯರು ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರ ಅಂತ ಕ್ವಶನ್ ಕೇಳಿ. ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ, ಈ ತರ ಕ್ವಶನ್ಸ್ ಗಳನ್ನ ಕೇಳುವಾಗ ನಮ್ಗ ಒಂದು ಫಾರ್ಮುಲಾ ಬರುತ್ತೆ. ಅದನ್ನ ನೀವೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಬರ್ಕೊಬೇಕು. ಸೊ ನಾನು ಇವಾಗ ಹೇಳ್ತೀನಿ ನಿಮ್ಗೆ ಏನಂತಂದ ಫಾರ್ಮುಲಾ. ಈ ತರ ಕ್ವಶನ್ಸ್ ಗಳನ್ನ ಮಾಡುವಾಗ ಬರ್ಕೊಳ್ರಿ. M1 T1 T1 divided by W1 equal to M2 T2 T2 divided by W2. ಸೊ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಂ ಅಂದ್ರೆ ಏನು? ಪುರುಷರು ಅಥವಾ ಮಹಿಳೆಯರು. ಪುರುಷರು ಅಥವಾ ಮಹಿಳೆಯರು, ಎಷ್ಟು ಜನ ಮೆನ್, ಎಷ್ಟು ಜನರು ಅಂತಂದ್ ಹೇಳ್ಬಿಟ್ಟು ಜನರು ಅಂತಂದ್ ಬರ್ಕೊಡ್ರಿ. ಡಿ ಅಂತಂದ್ ಹೇಳಿದ್ರೆ ದಿನಗಳು, ಡಬ್ಲ್ಯೂ ಅಂತಂದ್ ಹೇಳಿದ್ರೆ ವರ್ಕ್, ಟಿ ಅಂತಂದ್ ಹೇಳಿದ್ರೆ ಟೈಮ್. ಕ್ಲಿಯರ್? ಸೇಮ್ ಹಂಗೆ M2 ಅಂತಂದ್ ಹೇಳಿದ್ರೆ ಜನರು, D2 ಅಂತಂದ್ ಹೇಳಿದ್ರೆ ದಿನಗಳು, W2 ಅಂತಂದ್ ಹೇಳಿದ್ರೆ ವರ್ಕ್, T2 ಅಂತಂದ್ ಹೇಳಿದ್ರೆ ಟೈಮಿಂಗ್. ಇವಾಗ ನಮ್ಗೆ ಏನ್ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. 4 ಪುರುಷರು ಅಥವಾ 8 ಮಹಿಳೆಯರು ಒಂದ್ ಕೆಲಸವನ್ನ 12 ದಿನದಲ್ಲಿ ಮುಗಿಸ್ತಾರೆ. ನಾವು ಅದೇ ತರ ಬರ್ಕೊಡ್ರಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಕೆಲಸ ನೋಡ್ರಿ, ಫಸ್ಟ್ ಕೆಲಸ ಇಷ್ಟೈತಿ. ಆಮೇಲೆ ಉಳಿದಿದ್ದ ಇನ್ನೊಂದ್ ನೋಡೋಣ. 4 ಪುರುಷರು ಅಥವಾ 8 ಮಹಿಳೆಯರು ಒಂದ್ ಕೆಲಸವನ್ನ 12 ದಿನದಲ್ಲಿ ಮುಗಿಸ್ತಾರ ಅಂತ ಕೇಳಿದಾರೆ. ಈ ಫಸ್ಟ್ ಪಾರ್ಟ್ ಅನ್ನ ಬರ್ಕೊಳ್ಳೋಣ. M1 ಅಂತ ತಗೋಣ. 4 ಪುರುಷರು ಅಥವಾ ಅಂತಂದೈತೆ 8 ಮಹಿಳೆಯರು. ನಾವ್ ಹೇಳ್ತೀವಲ್ಲ, ನಮ್ ಮನ್ಯಾಗ ಒಂದ್ ಕೆಲಸ ಐತಿ, ಹೊಲ್ದಾಗ ಕೆಲಸ ಐತೆ. ಸೊ 4 ಜನ ಬರ್ಬೇಕು, ಇಲ್ಲ 8 ಮಹಿಳೆಯರು ಬರ್ಬೇಕು. ಅಂದ್ರೆ 4 ಜನ ಗಂಡಸರು ಬರ್ಲಿ, ಇಲ್ಲ 8 ಜನ ಹೆಂಗಸರು ಬರ್ಲಿ. ಸೊ 12 ದಿನದ ಕೆಲಸ ಮುಗಿದೈತಿ ಅಂತಂದ್ ಹೇಳ್ದ. ಅಥವಾ ಯಾರಾದ್ರೂ ಒಬ್ರು. ಕ್ಲಿಯರ್? ಅಥವಾ ಅಂತಂದ್ ಹೇಳಿ 4 ಪುರುಷರು ಅಥವಾ 8 ಮಹಿಳೆಯರು. T1 ಎಷ್ಟ್ ದಿನದಾಗ ಮುಗಿಸ್ತಾರ? 12 ದಿನದಾಗ. ಕ್ಲಿಯರ್? ಸೊ ಅದಾದ ನಂತರ W1 ಏನು? ಒಂದು ಕೆಲಸ ಅಂತಂದ್ ಹೇಳಿದ್ರೆ ಒಂದ್ ಅಂತಾನೆ ಇಟ್ಕೊಳ್ಳಿ. ನಮ್ಗೆ ಟೈಮ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿಲ್ಲ. ಟಿ ಬೇಡ. ಸೊ ಇದು ಒಂದಾಯ್ತು. ನೆಕ್ಸ್ಟ್ ನೋಡ್ರಿ, M2 T2 ಆಮೇಲೆ ನೆಕ್ಸ್ಟ್ W2 ಏನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನಾವ್ ಕೇಳಿದಾರೆ ಅಂತಂದ್ ಹೇಳಿದ್ರೆ, ಆಗ 9 ಪುರುಷರು ಮತ್ತು 6 ಮಹಿಳೆಯರು. ನಮ್ಗೇನ್ ಕೆಲಸ ಐತಲ್ಲ, ಆ ಕೆಲಸವನ್ನ ಇಲ್ಲ ಅಂತಂದ್ ಹೇಳಿದ್ರೆ 9 ಪುರುಷರು 6 ಮಹಿಳೆಯರು ಬಂದ್ಬಿಡ್ರಿ ಎಟ್ ಎ ಟೈಮ್. 9 ಪುರುಷರು ಮತ್ತು 6 ಮಹಿಳೆಯರು ನೋಡ್ರಿ. ಅಥವಾ ಅಂತಂದ್ ಹೇಳಿದ್ರೆ 4 ಪುರುಷರು ಇಲ್ಲ 8 ಮಹಿಳೆಯರು ಬರ್ಲಿ. ಇಲ್ಲಿ ಹೆಂಗ್ ಕೇಳಿದ ಅಂತಂದ್ ಹೇಳಿದ್ರ, ಮೆನ್ ಏನ್ ಕೊಟ್ಟಿದ ಅಂತಂದ್ ಹೇಳಿದ್ರ 9 ಪುರುಷರು ಪ್ಲಸ್ 6 ಮಹಿಳೆಯರು ಬರ್ಬೇಕು. ಅವಾಗ D2 ಎಷ್ಟಾಗತ್ತ? ದಿನಗಳು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರ ಅಂತಂದ್ ಕ್ವಶನ್ ಮಾರ್ಕ್. W2 ಎಷ್ಟು? ಅದೇ ಕೆಲಸ, ಸೇಮ್ ಕೆಲಸ ಅಂತಂದ್ ಹೇಳಿ W2 ಅಂದ್ರೆ 1. ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ಅಥವಾ ಕೊಟ್ಟಿದಾನಲ್ಲ, ಇದನ್ನ ನಾವ್ ಹೆಂಗ್ ಬರ್ಕೋಬಹುದು? 4 ಪುರುಷರು ಈಕ್ವಲ್ ಟು 8 ಮಹಿಳೆಯರು. 4 ಪುರುಷರು ಅಥವಾ 8 ಮಹಿಳೆಯರು ಯಾರಾದ್ರೂ ಬರ್ಲಿ, 12 ದಿನದಾಗ ಮುಗಿಸ್ತಾರಂದ್ರ 4 ಪುರುಷರು ಮಾಡೋ ಕೆಲಸ ಏನಪ್ಪಾ ಅಂತಂದ ಹೇಳಿದ್ರೆ 8 ಮಹಿಳೆಯರು ಈಕ್ವಲ್ ಆಯ್ತು. ಅಂದ್ರೆ 4 ಪುರುಷರು ಈಕ್ವಲ್ ಟು ಏನಂತಂದ ಹೇಳಿದ್ರೆ 8 ಮಹಿಳೆಯರಾಯ್ತು. ಅವಾಗ ನಾವು ಒಂದು ಪುರುಷರು, ಇಲ್ಲಿ ನಾವು ಪುರುಷರು ಬೆಲೆ ಹಾಕೊಂಡ್ಬಿಟ್ಟು ತಕೊಳ್ಬೇಕಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪುರುಷರು ವ್ಯಾಲ್ಯೂ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇದನ್ನೆಲ್ಲಾನು ಪುರುಷರಲ್ಲಿ ಕನ್ವರ್ಟ್ ಮಾಡ್ಬೇಕು. ಇಲ್ಲ ಇಲ್ಲಿ ಮಹಿಳೆಯರಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ಇದು ತಗೊಳ್ಳೋಣ. ನಮ್ಗೇನಂತಂದ್ ಹೇಳಿದ್ರೆ ಈಸಿಯಾಗಿ ನೋಡೋಣ, ಮಹಿಳೆಯರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ, ಈಸಿ ಆಗತ್ತ. ಇಲ್ಲಿ ನೋಡ್ರಿ, 4 ಪುರುಷರು 8 ಮಹಿಳೆಯರು ಆಯ್ತಾ. ಒಬ್ಬ ಪುರುಷ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 8 ಡಿವೈಡೆಡ್ ಬೈ 4 ಮಹಿಳೆಯರು. 4 ಒಂದ್ಲೆ 4 ಎರಡ್ಲೆ. ಸೊ ಒಬ್ಬ ಪುರುಷ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 2 ಮಹಿಳೆಯರಾದ್ರು. ಕ್ಲಿಯರ್? ಇಲ್ಲೇ 4 ಪುರುಷರು 8 ಮಹಿಳೆಯರು ಅಂತಂದ್ ಹೇಳಿದ್ರೆ ಒಬ್ಬ ಪುರುಷ ಎಷ್ಟು? 2 ಮಹಿಳೆಯರು.
ಇಲ್ಲಿ ಒಂದು ಪುರುಷ ಐತಲ್ಲ 9 ಇಂಟು ಒಬ್ಬ ಪುರುಷ ಅಂತಂದ್ ಹೇಳಿದ್ರೆ ಎಷ್ಟು 8, 2 ಮಹಿಳೆಯರು ಪ್ಲಸ್ 6 ಮಹಿಳೆಯರು, ಇಬ್ರು ಮಹಿಳೆಯರಾದ್ರ ಇದು 18 ಮಹಿಳೆಯರು ಪ್ಲಸ್ 6 ಮಹಿಳೆಯರು, ಟೋಟಲ್ ಎಷ್ಟಾಯ್ತು 24 ಮಹಿಳೆಯರಾಯ್ತು. ಇಲ್ಲಿ ಮಹಿಳೆಯರು ಇದನ್ನ ತಗೊಳ್ರಿ ಕ್ಯಾಲ್ಕುಲೇಷನ್ ಇಲ್ಲಿ ಮೆನ್ ಅಂತಂದ್ ಹೇಳಿ, ಇಲ್ಲಿ ಮಹಿಳೆಯರ್ ಅಂತ ತಗೊಳ್ರಿ, ನಮ್ಗೆ ಈ ಫಾರ್ಮುಲಾದಾಗ ಹಾಕ್ಬೇಕು. ಇವಾಗ ಹೆಂಗ್ ಹಾಕ್ತಿರಿ ನೋಡ್ರಿ. ಸೊ M1 ಎಷ್ಟೈತಿ 8 ಮಹಿಳೆಯರನ್ನ ತಗೊಂಡಿದೀವ್ರಿ ಸರ್, 8 ಮಹಿಳೆಯರ ಅಂತಾನ ತಗೊಳ್ಳಿ ಇಂಟು. ಸೊ ನೆಕ್ಸ್ಟ್ ಏನ್ರಿ D2 ಎಷ್ಟು ಕೊಟ್ಟಿದಾನ, D2 ಸರ್ 12 ದಿನ ಕೊಟ್ಟಿದಾನ, ಡಿವೈಡೆಡ್ ಬೈ W ಏನಿಷ್ಟ್ರಿ 1. ಸರ್ ನಾವು ಇಲ್ಲಿ ಕೂಡ ಮಹಿಳೆಯರಾಗೆ ಕನ್ವರ್ಟ್ ಮಾಡ್ಕೊಂಡಿದೀವ್ರಿ. ಇದು ಎಷ್ಟೈತ್ರಿ M2 ಎಷ್ಟೈತ್ರಿ 24 ಮಹಿಳೆಯರು ಇಂಟು D2 ಕೊಟ್ಟಿದೇನ್ರಿ ಕೇಳಿದಾರೆ ಸರ್, ಎಷ್ಟು ವರ್ಕ್ ರೀ 1 ವರ್ಕ್ ರೀ. ನೋಡ್ರಿ ಈ ಮಹಿಳೆಯರು ಏನಂತಂದ್ ಹೇಳಿದ್ರೆ ಇದು ಸುಮ್ನ ನಿಮ್ಗೆ ಅರ್ಥ ಆಗ್ಲಿ ಅಂತ ಬರ್ಕೊಂಡಿದ್ದೇನೆ ಅಷ್ಟ. ಸೊ ಕ್ಯಾಲ್ಕುಲೇಷನ್ ಮಾಡ್ರಿ, D2 ಈಕ್ವಲ್ ಟು ಏನಾಗತ್ತ 8 ಇಂಟು 12 ಡಿವೈಡೆಡ್ ಬೈ 24. ಇದು ಆ ಕಡೆ ಹೋಯ್ತಂದ್ರೆ ಡಿವೈಡೆಡ್ ಬೈ ಆಗತ್ತ. 12 ಒಂದ್ಲೆ 12 ಎರಡ್ಲೆ 2 ಒಂದ್ಲೆ 2 ನಾಲ್ಕಲೆ, ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 4 ದಿನಗಳು ಬೇಕಾಗ್ತಾವ. ಸೊ ಟೋಟಲ್ ಆಗಿ ಎಷ್ಟು ದಿನ ಬೇಕಾಗ್ತಾವ 4 ದಿನದಾಗೇನಪ್ಪಾ ಅಂತಂದ್ ಹೇಳಿದ್ರೆ ಅವ್ರ ಕೆಲಸವನ್ನ ಮುಗಿಸ್ತಾರೆ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನೀವು ಮಾಡ್ಬೇಕು. ಸೊ ಈ ತರ ಕ್ವಶನ್ಸ್ ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಟೈಪ್ 4 ಅಥವಾ ಟೈಪ್ 5 ಕ್ವಶನ್ಸ್ ಗಳಿದಾವ. ಆ ವಿಡಿಯೋಸ್ ಗಳನ್ನ ಇನ್ನೂ ಜಾಸ್ತಿ ನೋಡ್ರಿ, ನಿಮ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬಾ ಈಸಿ ಆಗೈತೆ. ಎ ಮತ್ತು ಬಿ ಒಟ್ಟಾಗಿ ಒಂದು ಕೆಲಸವನ್ನ 15 ದಿನದಲ್ಲಿ ತಗೊಂತಾರ. ಇಷ್ಟು ದಿನ ನಾವೇನ್ ತಗೊಂಡಿದ್ವಿ, ಎ ಬಿ ಅಂತ ಸಪರೇಟ್ ಆಗಿ. ಈಗ ನಾವು ಲಸ ಕಂಡು ಹಿಡಿಬೇಕಲ್ಲ, ಒಟ್ಟು ತಗೊಳಕ್ ಹೆಂಗ್ ತಗೊಂತೀವಿ. ಎ ಮತ್ತು ಬಿ ಒಟ್ಟಾಗಿ ಒಂದು ಕೆಲಸವನ್ನ 15 ದಿನದಲ್ಲಿ, ಎ ಮತ್ತು ಬಿ ಇಬ್ರು ಸೇರ್ಬಿಟ್ಟು ಒಂದ್ ಕೆಲಸವನ್ನ ಎಷ್ಟು ದಿನದಲ್ಲಿ 15 ದಿನದಲ್ಲಿ. ಅವ್ರು ಹೆಂಗ್ ಕೊಟ್ಟಿರ್ತಾರ ಹಂಗ ಬರ್ಕೋಬೇಕು. ಬಿ ಮತ್ತು ಸಿ ಒಟ್ಟಾಗಿ ಎಷ್ಟು, ಬಿ ಮತ್ತು ಸಿ ಒಟ್ಟಾಗಿ ಏನಪ್ಪಾ ಅಂತಂದ ಹೇಳಿದ್ರೆ 12 ದಿನದಲ್ಲಿ. ನೆಕ್ಸ್ಟ್ ನೋಡ್ರಿ, ಸಿ ಮತ್ತು ಎ ಒಟ್ಟಾಗಿ ಎಷ್ಟಪ್ಪಾ ಅಂತಂದ್ರೆ, ಸಿ ಮತ್ತು ಎ ಇಬ್ರು ಒಟ್ಟಾಗಿ ಎಷ್ಟು ಅಂತಂದ ಹೇಳಿದ್ರೆ 10 ದಿನದಲ್ಲಿ ಕೆಲಸ ಮುಗಿಸಿದ್ರ, ಹಾಗಾದ್ರೆ ಬಿ ಒಬ್ನೇ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನ ಅಂತಂದ್ ಕ್ವಶನ್ ಕೇಳಿದ್ರೆ ಇದು ಎಷ್ಟ್ ಈಸಿ ಅನ್ಸುತ್ತೆ ನೋಡ್ರಿ ನಿಮ್ಗ. ಈಗ ನಮ್ಗೆ ಏನ್ ಕೇಳಿದಾನೆ, ಬಿ ಒಬ್ನೇ ಅಂತಂದ್ ಕೇಳಿದಾನೆ. ಬಿ ಒಬ್ನೇ ಎಷ್ಟು ದಿನದಾಗ, ನಮ್ಗೆ ಇಲ್ಲಿ ಏನ್ ಕೊಟ್ಟಿದಾನೆ, ಎಲ್ಲಾ ಕೊಟ್ಟಿದಾನೆ. ಇವಾಗ ನಾವೇನ್ ಮಾಡ್ಬೇಕು, ಲಸ ಕಂಡಿಡ್ಕೋಬೇಕು, ಸಿಂಪಲ್ ಆಗಿ ಲಸ ಕಂಡಿಡ್ಕೋಬೇಕು. ಎಲ್ಲಾ ಕೊಟ್ಟಿದ್ದೆ ಎಷ್ಟಾಗತ್ತ ಲಸ ನೋಡ್ರಿ, 2ರಿಂದ ಸ್ಟಾರ್ಟ್ ಮಾಡಿದ್ರಿ 15 ಹಂಗ. ಸೊ 2 ಆರ್ಲೆ 12, 2 ಐದ್ಲೆ 10. ನೆಕ್ಸ್ಟ್ ನೋಡ್ರಿ, 3 ಐದ್ಲೆ 15, 3 ಎರಡ್ಲೆ 6, 5 ಹಂಗೆ. ಸೊ ನೆಕ್ಸ್ಟ್ ನೋಡ್ರಿ, 5 ಒಂದ್ಲೆ 5 ಒಂದ್ಲೆ. ಸೊ 2 ಮೂರ್ಲೆ 6, 6 ಐದ್ಲೆ 30, 32 ಏನಪ್ಪಾ ಅಂತಂದ ಹೇಳಿದ್ರೆ 60 ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ನಮ್ದು ಲಸ ಆಗತ್ತ. ಎಷ್ಟಾಗತ್ತ ನಮ್ದು 60 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಲಸ್ ಆಗತ್ತ. ಕ್ಲಿಯರ್. ಸೊ ಇವಾಗ ನಾವೇನ್ ಕಂಡಿಡ್ಬೇಕು ಸರ್, ಇವ್ರದ್ದೆಲ್ರದ್ದು ಏನಂತಂದ ಹೇಳಿದ್ರೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ, ಅವ್ರ ಇಬ್ಬಿಬ್ರು ಸೇರಿ ಮಾಡೋರಕ್ಕೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತ ಕಂಡಿಡ್ಬೇಕು. ಎಷ್ಟಾಗತ್ತೆ ಇದು 60 ಡಿವೈಡೆಡ್ ಬೈ 15 ಅಂತಂದ್ ಹೇಳಿದ್ರೆ 4 ಯೂನಿಟ್. ಸೊ ಇದೆಷ್ಟಾಗತ್ತ 60 ಡಿವೈಡೆಡ್ ಬೈ 12 ಅಂತಂದ್ ಹೇಳಿದ್ರೆ 5 ಯೂನಿಟ್. ಸೊ ಇದು 60 ಡಿವೈಡೆಡ್ ಬೈ 10 ಅಂತಂದ್ ಹೇಳಿದ್ರೆ 6 ಯೂನಿಟ್. ಇಲ್ಲಿ ನಾವು ಬರ್ಕೋಬೇಕು ಯಾರ್ಯಾರು ಸರ್, ಎ ಪ್ಲಸ್ ಬಿ ಸೇರಿಬಿಟ್ಟು ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಒಂದ್ ದಿನಕ್ಕೆ 4 ಯೂನಿಟ್. ಸರ್ ಬಿ ಪ್ಲಸ್ ಸಿ ಸೇರ್ಬಿಟ್ಟು ಎಷ್ಟು 5 ಯೂನಿಟ್. ಸಿ ಪ್ಲಸ್ ಎ ಸೇರ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ 6 ಯೂನಿಟ್ ಗಳನ್ನ ಕೆಲಸಗಳನ್ನ ಮಾಡ್ತಾರೆ. ಇದಿಷ್ಟು ಕ್ಲಿಯರ್ ಎಲ್ರಿಗೂ? ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದಾನ ಅಂತ ಹೇಳಿದ್ರೆ ಬೀದ್ ಒಬ್ಬಂದೇ ಕೇಳಿದಾರೆ. ನಮ್ಗೆ ಬೀದ್ ಒಬ್ಬಂದೇ ನಾವು ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಅಂತ ಕಂಡಿಡಿದ್ರೆ ನಮ್ ಕೆಲಸ ಮುಗಿತು. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಇದನ್ನೆಲ್ಲಾನು ಕೂಡಿಸಿದ್ರೆ ಏನಾಗತ್ತ ನೋಡ್ರಿ, 2 ಎ ಗಳಿದಾವ, 2a ಪ್ಲಸ್ 2 ಬಿ ಇದಾವ, 2b ಪ್ಲಸ್ 2 ಸಿ ಇದಾವ, 2c ಎಲ್ಲಾನು ಕೂಡಿಸ್ರೆ 6 4 10 15. ಕ್ಲಿಯರ್. ಸೊ ಅದಾದ ನಂತರ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಗತ್ತ ನೋಡ್ರಿ, 15 ಡಿವೈಡೆಡ್ ಬೈ 2. ಸೊ ನಮ್ಗೆ ಇವಾಗ ಏನ್ ಬೇಕು ಸರ್, ಬಿ ವ್ಯಾಲ್ಯೂ ಅಷ್ಟೇ ಬೇಕ್ರಿ. ಬಿ ವ್ಯಾಲ್ಯೂ ಬೇಕಂತಂದ್ ಹೇಳಿದ್ರೆ ನಾವು ಎ ಮತ್ತು ಸಿ ತೆಗಿಬೇಕು. ಎ ಮತ್ತು ಸಿ ಎಷ್ಟೈತಿ ಇಲ್ಲಿ 6 ಯೂನಿಟ್ ಐತಿ. ಸೊ ಅಂದ್ರೆ 15 ಡಿವೈಡೆಡ್ ಬೈ 2 ಮೈನಸ್ 6 ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಏನ್ ಬರುತ್ತಾ ಆನ್ಸರ್ ಬರುತ್ತಾ 15 ಮೈನಸ್ 12 ಡಿವೈಡೆಡ್ ಬೈ 2. ಇದ್ ಮೈನಸ್ ಮಾಡ್ಕೊಂಡ್ರೆ ಏನಾಗತ್ತೆ ನೋಡ್ರಿ, 15 ಡಿವೈಡೆಡ್ ಬೈ 2 6 ಅಂತಂದೈತೆ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಲಸ ಎಷ್ಟಾಗತ್ತೆ 2 ಮತ್ತು 1 2 ಆಗತ್ತ. ಸೊ ಇದು 2 ಒಂದ್ಲೆ 2, ಇದು 1 ಎರಡ್ಲೆ 2, 15 ಮೈನಸ್ 6 ಎರಡ್ಲೆ 12. ಸೊ ಟೋಟಲ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 3 ಡಿವೈಡೆಡ್ ಬೈ 2 ಆಗತ್ತೆ. ಸಾರಿ 3 ಡಿವೈಡೆಡ್ ಬೈ 2 ಎಷ್ಟಾಯ್ತು, ಬಿ ಎಷ್ಟು ಕೆಲಸ ಮಾಡ್ತಾನ 3 ಡಿವೈಡೆಡ್ ಬೈ 2 ಕೆಲಸವನ್ನ ಮಾಡ್ತಾನ. ಟೋಟಲ್ ಕೆಲಸ ಎಷ್ಟೈತ್ರಿ 60. ಇವನ್ ಎಷ್ಟ್ ಮಾಡ್ತಾನ 3 ಡಿವೈಡೆಡ್ ಬೈ 2 ಮಾಡ್ತಾನ. ಇದು ಡಿವೈಡೆಡ್ ಬೈ 2 ಇದು ಏನಾಗತ್ತ ಮೇಲ್ಗಡೆ ಹೋಗುತ್ತ. 60 ಡಿವೈಡೆಡ್ ಬೈ 2, ಸಾರಿ 60 ಇಂಟು 2 ಡಿವೈಡೆಡ್ ಬೈ 3 ಆಗತ್ತೆ. 3 ಒಂದ್ಲೆ 3 20. ಸೊ ಟೋಟಲ್ ಎಷ್ಟಪ್ಪಾ ಅಂತಂದ ಹೇಳಿದ್ರೆ 40 ದಿನಗಳಲ್ಲಿ ಕೆಲಸವನ್ನ ಮುಗಿಸ್ತಾರ. ಈ ರೀತಿಯಾಗಿ ನಾವು ಏನಪ್ಪಾ ಅಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೇಕು. ಈ ರೀತಿ ಕ್ವಶನ್ಸ್ ಗಳು ಏನಪ್ಪಾ ಅಂತಂದ ಹೇಳಿದ್ರೆ ಟೈಪ್ 3 ಅಲ್ಲಿ ಇದಾವೆ. ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಹೇಳ್ಕೊಟ್ಟಿದೀವಿ.
ಸೊ ಇಲ್ಲಿ ನೋಡ್ರಿ, ಆನಂದ್ ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕೆಲಸವನ್ನ, ಆನಂದ್ ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕೆಲಸವನ್ನ 9 ದಿನದಲ್ಲಿ ಮಾಡ್ತಾನ. ವಿನೋದ್ ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕೆಲಸವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 6 ದಿನದಲ್ಲಿ ಮಾಡ್ತಾನ, 6 ದಿನಗಳಲ್ಲಿ ಮಾಡ್ತಾನ. ಹಂಗಾದ್ರೆ ಇವ್ರಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟ್ ದಿನದಾಗ ಮಾಡ್ತಾರ ನೋಡ್ರಿ. ನೆಕ್ಸ್ಟ್ ಫಸ್ಟ್ ಏನ್ ಮಾಡ್ಬೇಕು, ಒಟ್ಟು ಕೆಲಸ ಕಂಡಿಡ್ಬೇಕು. ಆಮೇಲೆ ಯೂನಿಟ್ ಕೆಲಸ ಕಂಡಿಡಿಬೇಕು. ಇವ್ರದಿಬ್ಬರದು ಸೇರ್ಬೇಕು, ಇಬ್ರು ಒಟ್ಟಿಗೆ ಅಂತ ಕೇಳಿದ್ರೆ. ಸೊ ಟೋಟಲ್ ಕೆಲಸ ಡಿವೈಡೆಡ್ ಬೈ ಯೂನಿಟ್, ಇವ್ರದಿಬ್ಬರದು ಮಾಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಆನ್ಸರ್ ಬರುತ್ತಾ, ಆ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನಂಗ ಕಮೆಂಟ್ ಅಲ್ಲಿ ನೀವು ಹಾಕ್ಬೇಕು. ಕ್ಲಿಯರ್ ಎಲ್ರಿಗೂ? ಎಸ್. ನೆಕ್ಸ್ಟ್ ನೋಡ್ರಿ. ಸೊ ದಿಲೀಪ್, ರಾಜೇಶ್ ಪ್ರತ್ಯೇಕವಾಗಿ ಒಂದು ಕೆಲಸವನ್ನ ಕ್ರಮವಾಗಿ 20-30 ದಿನದಲ್ಲಿ ಮಾಡ್ತಾರ. ದಿಲೀಪ್ ಆಮೇಲೆ ರಾಜೇಶ್, ದಿಲೀಪ್ 20 ದಿನದಾಗ ಮಾಡಿದ ಅಂತಂದ ಹೇಳಿದ್ರೆ ರಾಜೇಶ್ ಏನಪ್ಪಾ ಅಂತಂದ್ರೆ 30 ದಿನದಲ್ಲಿ ಕೆಲಸ ಮಾಡ್ತಾರ. ಸೊ ರಾಜೇಶ್ ನಿಂದ ಪ್ರಾರಂಭಿಸಿ ಪರ್ಯಾಯದ ಆಧಾರದ ಮೇಲೆ ಕೆಲಸ ಮಾಡಿದ್ರೆ ಎಷ್ಟು ದಿನ ಟೈಮ್ ತಗೊಂಡ್ರು? ಪರ್ಯಾಯದ ಆಧಾರದ ಮೇಲೆ ಅಂತಂದ ಹೇಳಿದ್ರೆ ಒಂದಿನ ಇವನು ಒಂದಿನ ಅವನು. ಸೊ ಯಾರಿಂದ ಸ್ಟಾರ್ಟ್ ಆಗತ್ತ? ರಾಜೇಶ್ ನಿಂದ ಫಸ್ಟ್ ಸ್ಟಾರ್ಟ್ ಆಗತ್ತ. ನೆಕ್ಸ್ಟ್ ಯಾರು? ದಿಲೀಪ್. ನೆಕ್ಸ್ಟ್ ಯಾರು? ರಾಜೇಶ್. ನೆಕ್ಸ್ಟ್ ದಿಲೀಪ್. ಈ ತರ ಮಾಡ್ರ ಅಂತಂದ ಹೇಳಿದ್ರೆ ಎಷ್ಟು ದಿನ ಟೈಮ್ ತಗೊಂತಾರ ಅಂತ ಕ್ವಶನ್ ಕೇಳಿದಾರೆ. ಈಗ ನಮ್ಗೆ ಏನ್ ನೆಕ್ಸ್ಟ್ ಕೆಲಸ? ಒಟ್ಟು ಕೆಲಸ ಕಂಡಿಡ್ಬೇಕು. ಒಟ್ಟು ಕೆಲಸ ಕಂಡಿಡಿರ್ ನೋಡೋಣ ಎಷ್ಟು? 2 ಹತ್ಲೆ 20, 2 15. ಸೊ ನೆಕ್ಸ್ಟ್ 5ರಿಂದ ಹೋಗುತ್ತೆ ನೋಡ್ರಿ. 5 2 10, 5 3 15. ಸೊ ನೋಡ್ರಿ 2 5 10, 10 2 30, 2 5 10, 10 2 20, 23 60. ಸೊ ಟೋಟಲ್ ಕೆಲಸ ಎಷ್ಟಪ್ಪಾ ಅಂತಂದ ಹೇಳಿದ್ರೆ 60 ಆಯ್ತು. ನೆಕ್ಸ್ಟ್ ನಮ್ ಕೆಲಸ ಏನ? ಸಿಂಪಲ್ ಸರ್, ಯೂನಿಟ್ ಕೆಲಸ ಕಂಡಿಡ್ಬೇಕ್ರಿ. ಎಷ್ಟು ಯೂನಿಟ್ ಆಗತ್ರಿ? 60 ಡಿವೈಡೆಡ್ ಬೈ 20 ಅಂತಂದ ಹೇಳಿದ್ರೆ 3 ಯೂನಿಟ್ ರೀ. ಸೊ 60 ಡಿವೈಡೆಡ್ ಬೈ 30 ಅಂತಂದ ಹೇಳಿದ್ರೆ 2 ಯೂನಿಟ್. ಸೊ ದಿಲೀಪ್ ಇದ್ದಾವ ಅಂತಂದ ಹೇಳಿದ್ರೆ 3 ಯೂನಿಟ್ ಕೆಲಸ ಮಾಡ್ತಾನ, ರಾಜೇಶ್ ಇದ್ದಾವ 2 ಯೂನಿಟ್ ಕೆಲಸ ಮಾಡ್ತಾನ. ಇವ್ರು ಒಂದಾದ ನಂತರ ಒಂದಿನ ಕೆಲಸ ಮಾಡ್ತಾರಲ್ಲ. ಈಗ ನೋಡ್ರಿ, ರಾಜೇಶ್ ನಿಂದ ಸ್ಟಾರ್ಟ್ ಆಗೈತಿ, 2 ಯೂನಿಟ್ ಮಾಡ್ದ. ದಿಲೀಪ್ ಮುಂದಿನ ದಿನ ಅಂತಂದ ಹೇಳಿದ್ರೆ 3 ಯೂನಿಟ್ ಮಾಡ್ದ. ನೆಕ್ಸ್ಟ್ 2 ಯೂನಿಟ್ ಮಾಡ್ದ. ನೆಕ್ಸ್ಟ್ 3 ಯೂನಿಟ್ ಮಾಡ್ದ. ಸೊ ಈ ತರ ಏನಂತಂದ ಹೇಳಿದ್ರೆ ಹಂಗ ಹೋಗುತ್ತೆ. ಈಗ ನಾನೇನ್ ಮಾಡ್ತೀನಿ ಅಂತಂದ ಹೇಳಿದ್ರೆ, ಇದು ಒಂದಿನ, ಇದೊಂದಿನ, ಇದೊಂದಿನ, ಇದೊಂದಿನ ಅಲ್ಲ, ಇವ್ರದಿಬ್ರದ್ದು ಸೇರ್ಸ್ಕೊಂತೀನಿ. ಸೊ 2 ದಿನ ಟೋಟಲ್ ಕೆಲಸ ಎಷ್ಟು? 5. ನೆಕ್ಸ್ಟ್ 10. ನೆಕ್ಸ್ಟ್ ಎಷ್ಟು? 15. ಇದು 5 ಯೂನಿಟ್. ನೆಕ್ಸ್ಟ್ ಎಷ್ಟಾಗುತ್ತೆ? 10 ಯೂನಿಟ್ ಆಗುತ್ತೆ. ನೆಕ್ಸ್ಟ್ 15 ಯೂನಿಟ್. ಇಲ್ಲಿ ಬರೀತೀನಿ ನೋಡ್ರಿ. ನೆಕ್ಸ್ಟ್ ಎಷ್ಟು? 20 ಯೂನಿಟ್. ನೆಕ್ಸ್ಟ್ ಎಷ್ಟು? 25 ಯೂನಿಟ್. ನೆಕ್ಸ್ಟ್ ಎಷ್ಟು? 30 ಯೂನಿಟ್. ನೆಕ್ಸ್ಟ್ 35. ನೆಕ್ಸ್ಟ್ 40. ನೆಕ್ಸ್ಟ್ ಎಷ್ಟು? 45. ನೆಕ್ಸ್ಟ್ ಎಷ್ಟು? 50. ನೆಕ್ಸ್ಟ್ 55. ನೆಕ್ಸ್ಟ್ ಎಷ್ಟಪ್ಪಾ ಅಂತಂದ್ರೆ 60. ಟೋಟಲ್ ಏನಂತಂದ ಹೇಳಿದ್ರೆ 60 ಯೂನಿಟ್. ಒಟ್ಟು ಕೆಲಸ ಎಷ್ಟೈತೆ? 60 ಯೂನಿಟ್. ಮುಗೀತು. ಹಂಗಾದ್ರೆ ಇಲ್ಲಿ ಎಷ್ಟು ದಿನ ತಗೊಂತಾರೆ? ಇವೆರಡು ಇದು ಒಂದ್ ಗೆರೆ ಸೇರಿಸಿದ್ರೆ 2 ದಿನ. ಒಂದಿನ ಒಂದಿನ, 2 ದಿನ, 4 ದಿನ, 6 ದಿನ, 8 ದಿನ, 10, 12, 14, 16, 18, 20, 22, 24. ಅಂದ್ರೆ ಟೋಟಲ್ ಆಗಿ ಎಷ್ಟು ದಿನ ತಗೊಂತಾರಪ್ಪ ಅಂತಂದ್ರೆ 24 ದಿನಗಳನ್ನ ಟೈಮ್ ತಗೊಂಡು ಕೆಲಸವನ್ನ ಮುಗಿಸ್ತಾರ. ಕ್ಲಿಯರ್ ಎಲ್ರಿಗೂ? ಸೊ ಟೋಟಲ್ ಎಷ್ಟು ದಿನ ತಗೊಂತಾರೆ? 24 ದಿನ ಕೆಲಸವನ್ನ ತಗೊಂತಾರೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈಸಿಯಾಗಿ ನಾವು ಕೆಲಸಗಳನ್ನ ಮಾಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಐತೆ, ರಾಮ್ ಮತ್ತು ನರೇಶ್, ರಾಮ್ ಮತ್ತು ನರೇಶ್ ಇಬ್ರು ಒಟ್ಟಿಗೆ ಸೇರಿ 20 ದಿನದಲ್ಲಿ ಕೆಲಸ ಮುಗಿಸ್ತಾರ. ಸೇಮ್ ಅದೇ ತರ ನರೇಶ್ ಮತ್ತು ಶ್ಯಾಮ್ ಒಟ್ಟಿಗೆ ಸೇರಿ, ನರೇಶ್ ಮತ್ತು ಶ್ಯಾಮ್ ಒಟ್ಟಿಗೆ ಸೇರಿ ಎಷ್ಟು ದಿನದಾಗ? 15 ದಿನದಲ್ಲಿ ಮುಗಿಸ್ತಾರ. ಹಂಗಾದ್ರೆ ಮೂವರು ಒಟ್ಟಾಗಿ 15 ದಿನ ಕೆಲಸ ಮಾಡ್ತಾರೆ. ಮೂವರು ಅಂತಂದ್ರೆ ನರೇಶು, ರಾಮು ಮತ್ತು ಶ್ಯಾಮು 3 ಜನ ಸೇರ್ಬಿಟ್ಟೇನಂತಂದ್ರೆ 12 ದಿನದಲ್ಲಿ ಮುಗಿಸ್ತಾರೆ. ಹಂಗಾದ್ರೆ ರಾಮು ಶ್ಯಾಮು ಇವರಿಬ್ರು ಎಷ್ಟು ದಿನ ತಗೊಂತಾರ ಅಂತ ಕ್ವಶನ್ ಕೇಳಿದಾರೆ. ಕ್ಲಿಯರ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀವಿ. ನಾವೇನು ನಮ್ದು ಕೆಲಸ ಏನು? ಫಸ್ಟ್ ಒಟ್ಟು ಕೆಲಸ ಕಂಡುಹಿಡಿಬೇಕು. ಒಟ್ಟು ಕೆಲಸ ಕಂಡುಹಿಡಿದ್ರೆ ನೋಡೋಣ. 2 ಹತ್ಲೆ 20, 15 ಹಂಗೆ 2 6ಲೆ 12. ಸೊ ನೆಕ್ಸ್ಟ್ ನೋಡ್ರಿ, 10, 3 5ಲೆ 15, 3 2ಲೆ 6. ನೆಕ್ಸ್ಟ್ ಯಾವ್ದ್ರಿಂದ ಹೋಗುತ್ತಾ? 5 2ಲೆ 10, 5 1ಲೆ 5, ಇದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2ರಿಂದ ಹೋಗುತ್ತಾ? 2 1ಲೆ 2 1ಲೆ. ಸೊ 2 3ಲೆ 6, 6 5ಲೆ 30, 32ಲೆ 60. 60 ಏನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ಕೆಲಸ ಆಯ್ತು. ಇವಾಗ ನಾವೇನ್ ಕಂಡುಹಿಡಿಬೇಕು? ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಯೂನಿಟ್ ಕೆಲಸ ಕಂಡುಹಿಡಿಬೇಕು. ಯೂನಿಟ್ ಕೆಲಸ ಹೆಂಗ್ ಮಾಡ್ತೀರಿ? 60 ಡಿವೈಡೆಡ್ ಬೈ 20 ಎಷ್ಟು ಯೂನಿಟ್? 3 ಯೂನಿಟ್. ಸೊ 60 ಡಿವೈಡೆಡ್ ಬೈ 15 ಅಂತಂದ ಹೇಳಿದ್ರೆ ಸೊ 4 ಯೂನಿಟ್. ಸೊ 60 ಡಿವೈಡೆಡ್ ಬೈ 12 ಅಂತಂದ ಹೇಳಿದ್ರೆ 5 ಯೂನಿಟ್. ಇಲ್ಲಿ ನೋಡ್ರಿ, ನರೇಶು ಪ್ಲಸ್ ರಾಮು ಪ್ಲಸ್ ಶ್ಯಾಮು ಇಬ್ರು ಸೇರ್ಬಿಟ್ಟು 3 ಸೇರಿ ಜನ 5 ಯೂನಿಟ್ ಮಾಡ್ತಾರೆ ಒಂದಿನಕ್ಕೆ. ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ರಾಮು ಮತ್ತು ಇಲ್ಲಿ ನೋಡ್ರಿ, ನರೇಶು ಪ್ಲಸ್ ರಾಮು ಫಸ್ಟ್ ಒನ್. ನರೇಶು ಪ್ಲಸ್ ರಾಮು ಎಷ್ಟು ದಿನ ಮಾಡ್ತಾರ ಅಂತಂದ ಹೇಳಿದ್ರೆ 3 ಯೂನಿಟ್ ಮಾಡ್ತಾರ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನರೇಶು ಶ್ಯಾಮು ಏನಪ್ಪಾ ಅಂತಂದ ಹೇಳಿದ್ರೆ
4 ಯೂನಿಟ್ ಕೆಲಸ ಮಾಡ್ತಾನ. ನಮ್ಗೆ ಇಲ್ಲಿ ಏನ್ ಬೇಕು? ರಾಮು ಶ್ಯಾಮದ್ ಬೇಕು. ರಾಮು ಶ್ಯಾಮು ಇಲ್ಲ. ಸೊ ಅವ್ರದ್ ನಾವು ಸಪರೇಟ್ ಆಗಿ ಏನಂತಂದ್ ಹೇಳಿದ್ರೆ ಒಬ್ಬೊಬ್ರದ್ ಕಂಡು ಹಿಡ್ಕೋಬೇಕು. ಇಲ್ಲಿ ನೋಡ್ರಿ, ನರೇಶಂದು ರಾಮಂದು ಹಾಕರ್. ನರೇಶು ರಾಮ್ದು ಹಾಕಿದ್ರೆ ನಮ್ಗೆ ಶ್ಯಾಮಂದ್ ಬರುತ್ತಾ? ನರೇಶು ರಾಮಂದ್ ಎಷ್ಟೈತಿ? 3 ಯೂನಿಟ್ ಪ್ಲಸ್ ನಂಗೆ ಶ್ಯಾಮದ್ ಬೇಕು. ಟೋಟಲ್ ಕೆಲಸ ಎಷ್ಟು? 5 ಮೇಲ್ಗಡೆದ್ರಲ್ಲಿ. ಶ್ಯಾಮ್ದ್ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 2 ಯೂನಿಟ್ ಆಯ್ತು. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ನಂಗೆ ರಾಮದ್ ಬೇಕಲ್ಲ, ನರೇಶ್ದು ಮತ್ತು ಶ್ಯಾಮಂದ್ ಹಾಕತಿ. ಅವಾಗ ಏನಂತಂದ್ ಹೇಳಿದ್ರೆ ರಾಮದ್ ಬರುತ್ತ. ಸೊ ರಾಮ್ ಪ್ಲಸ್ 4 ಪ್ಲಸ್ 5. ಸೊ ರಾಮ್ದ್ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 1 ಯೂನಿಟ್ ಆಯ್ತು. ಸೊ ಇಲ್ಲಿ ನೋಡ್ರಿ, 2 ಯೂನಿಟ್ 1 ಯೂನಿಟ್. ಸೊ ರಾಮ್ದೆಷ್ಟು? 1 ಯೂನಿಟ್. ಶ್ಯಾಮ್ದೆಷ್ಟು? 2 ಯೂನಿಟ್. ಟೋಟಲ್ ಎಷ್ಟು ಯೂನಿಟ್ ಕೆಲಸ ಆಯ್ತು? 3 ಯೂನಿಟ್. ಎಷ್ಟು ದಿನ ಟೈಮ್ ಬೇಕಾಗುತ್ತೆ? ಒಟ್ಟು ಕೆಲಸ ಎಷ್ಟು? 60. ಸೊ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಇವರು? 3 ಯೂನಿಟ್ ಇಬ್ರು ಸೇರಿ. 3 ಒಂದ್ಲೆ 3 20ಲೆ ಅಂದ್ರೆ ನಮಗ್ ಟೋಟಲ್ ಆಗಿ ಎಷ್ಟು ದಿನ ಆಯ್ತಪ್ಪ ಅಂತಂದ್ರೆ 20 ದಿನಗಳಲ್ಲಿ ಕೆಲಸವನ್ನ ಮಾಡ್ತಾರ. ತುಂಬಾ ಈಸಿಯೆಸ್ಟ್ ಥಿಂಗ್. ಕಲ್ತ್ಕೊಂಡ್ರೆ ಆರಾಮಾಗಿ ಆಗತ್ತ. ಟೋಟಲ್ ಆಗಿ 5 ವಿಡಿಯೋಸ್ ಗಳನ್ನ ಹಾಕ್ತೀನಿ, 20 ನಿಮಿಷದ್ದು ಇರ್ತಾವ. ಸೊ ಕಂಪ್ಲೀಟ್ ಆಗಿ ಎಲ್ಲಾನು ಕಲ್ತ್ಕೊಂಡ್ಬಿಟ್ರು. ಈಗ ಏನ್ ನಾನು ಬಿಡಿಸಿದ್ದೀನಲ್ಲ, ಒಂದೊಂದ್ ಕ್ವಶನ್ಗೆ ಒಂದೊಂದ್ ಟೈಪ್ ಕೊಟ್ಟಿದ್ದೀನಿ. ಫಸ್ಟ್ ಗೆ ಓನ್ಲಿ 2 ಜನ ಕೆಲಸ ಮಾಡೋದು, ಆಮೇಲೆ ನೆಕ್ಸ್ಟ್ ಪರ್ಯಾಯ ದಿನದ ಮೇಲೆ ಕ್ವಶನ್ ಕೇಳೋದು, ಆಮೇಲೆ 3 ಜನ ಮಾಡೋದು, ಆಮೇಲೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಗಿ ಮಾಡೋದು, ಇಬ್ಬಿಬ್ರು ಜನ ಸೇರ್ಬಿಟ್ಟು 3 ಈ ತರ ಬರೋ ಥಿಂಗ್ಸ್ ಗಳನ್ನ ಹೇಳ್ಕೊಟ್ಟಿದ್ದೀನಿ. ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಜೈ ಹಿಂದ್.